ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ರೈತಾಪಿ ಬಂಧುಗಳೇ, ನಾನು ಇವತ್ತು ಬಡ ರೈತರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಒಂದು ಮುಖ್ಯವಾದ ವಿಚಾರವನ್ನು ಮಾತಾಡೋಣ ಅಂತ ಬಂದಿದ್ದೀನಿ. ಕಾಲಕ್ಕೆ ಸರಿಯಾಗಿ ಮಳೆ ಬಾರದೆ, ಕೆಲವು ಸಲ ಅತಿವೃಷ್ಟಿಯಿಂದ ಕಷ್ಟಪಟ್ಟು ಬೆಳೆದ ಬೆಳೆ ಹಾಳಾಗಿ ಸಂಪಾದನೆ ಆಗದೆ ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಿಲುಕಿ ಜೀವನ ನಡೆಸೋದೇ ಕಷ್ಟ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಸಣ್ಣ ಪುಟ್ಟ ಖರ್ಚುಗಳಿಗೂ ದುಡ್ಡು ಹೊಂದಿಸೋದಕ್ಕೆ ಕಷ್ಟವಾಗಿರುವಾಗ ಇನ್ನು ಸಿಟಿಗೆ ಕಳಿಸಿ ದುಬಾರಿ ಶುಲ್ಕವನ್ನು ಕಟ್ಟಿ ಮಕ್ಕಳನ್ನು ಓದಿಸೋದಕ್ಕೆ ಸಾಧ್ಯನೇ ಇಲ್ಲ. ತುಂಬ ಕಷ್ಟ. ಹಾಗಾದರೆ ನಮ್ಮ ಮಕ್ಕಳು ಇಂಜಿನಿಯರ್ಗಳಾಗಿ, ವಿಜ್ಞಾನಿಗಳಾಗಿ ಕೈ ತುಂಬ ಸಂಬಳ ಸಿಗುವಂತಹ ಹುದ್ದೆಗಳನ್ನು ಪಡೆಯೋದು ಯಾವಾಗ? ಇದಕ್ಕೆಲ್ಲ ಪರಿಹಾರನೇ ಇಲ್ವಾ? ಇದೆ. ನಮ್ಮನ್ನು ಬಡತನದಿಂದ ಪಾರು ಮಾಡೋ ಏಕೈಕ ಅಸ್ತ್ರ ಅಂದರೆ ಅದು ಶಿಕ್ಷಣ ಮಾತ್ರ. ಆದರೆ ದುಬಾರಿ ಶಿಕ್ಷಣದಿಂದ ತುಂಬ ಜನ ತಮ್ಮ ಮಕ್ಕಳನ್ನು ಶಾಲೆಯಿಂದ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀರಾ. ದಯವಿಟ್ಟು ಅಂಥ ಕೆಲಸ ಮಾಡಬೇಡಿ. ಮಕ್ಕಳಿಗೆ ಶಿಕ್ಷಣ ಸಿಗಲಿಲ್ಲ ಅಂದರೆ ಅವರ ಭವಿಷ್ಯ ತುಂಬ ಕಷ್ಟ. ನಮ್ಮ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೆರವು ನೀಡಬೇಕು ಅಂತಲೇ ಸ್ವಾಮಿ ವಿವೇಕಾನಂದರ ಸಂದೇಶದ ಆಶಯದಂತೆ ಯಾವ ನಿರೀಕ್ಷೆಯೂ ಇಲ್ಲದೆ ಅಬಿ ಟ್ರಸ್ಟ್ ಅನ್ನೋ ಸಂಸ್ಥೆ E1000 ಅನ್ನೋ ಒಂದು ಯೋಜನೆಯನ್ನು ರೂಪಿಸಿದೆ. ದೇಶದಾದ್ಯಂತ ಹಲವು ಗ್ರಾಮೀಣ ಪ್ರದೇಶದಲ್ಲಿ 1,000 ಬಡ ಕುಟುಂಬಗಳನ್ನು ಗುರುತಿಸಿ ಅವರನ್ನು ಬಡತನದ ರೇಖೆಯಿಂದ ಮೇಲೆತ್ತಲು ಈ ಯೋಜನೆಯನ್ನು ರೂಪಿಸಲಾಗಿದೆ. ಇದಾಗಲೇ ಅಭಿ ಟ್ರಸ್ಟ್ ಕೆಲವು ವರ್ಷಗಳಿಂದ ಮೈಸೂರಿನ ಸುತ್ತಮುತ್ತ 10 ಸೇವಾ ಮಂದಿರಗಳನ್ನು ಸ್ಥಾಪಿಸಿದೆ. ಈ 1,000 ಯೋಜನೆಯ ಪ್ರಕಾರ ಅಭಿ ಟ್ರಸ್ಟ್ ಭಾರತದಾದ್ಯಂತ ಅನೇಕ ಗ್ರಾಮಗಳಲ್ಲಿ ಶಾಲೆಗೆ ಹೋಗುವ 1,000 ಮಕ್ಕಳನ್ನು ಗುರುತಿಸುತ್ತದೆ ಮತ್ತು ಈ ಮಕ್ಕಳಿಗೆ 7ರಿಂದ 10ನೇ ತರಗತಿಯವರೆಗೆ ಶೈಕ್ಷಣಿಕ ನೆರವು ಮತ್ತು ಸೌಲಭ್ಯಗಳೊಂದಿಗೆ ಸಹಾಯ ಮಾಡುತ್ತದೆ. ಇದರಿಂದಾಗಿ ಅವರು ಕಾಲೇಜು ಶಿಕ್ಷಣಕ್ಕೆ ಉತ್ತಮವಾಗಿ ಸಿದ್ಧರಾಗುತ್ತಾರೆ. ಇದು ಮೊದಲ ಹಂತವಾಗಿದೆ. ಎರಡನೆಯ ಹಂತವು 11ನೇ ಮತ್ತು 12ನೇ ತರಗತಿಗಳಾಗಿರುತ್ತದೆ. ಇದರ ಭಾಗವಾಗಿ ಅಭಿ ಟ್ರಸ್ಟ್ ಅಭಿ ವಿದ್ಯಾರ್ಥಿ ಪದವಿ ಪೂರ್ವ ವಸತಿ ಕಾಲೇಜನ್ನು ಸ್ಥಾಪಿಸುತ್ತಿದೆ. ಅಭಿ ವಿದ್ಯಾರ್ಥಿ PU ಕಾಲೇಜಿನಲ್ಲಿ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಠಿಣ ತರಬೇತಿ, AI ಮತ್ತು ರೋಬೋಟಿಕ್ಸ್ನಂತಹ ಅತ್ಯಾಧುನಿಕ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿದ ಪಠ್ಯಕ್ರಮದಿಂದ ಪ್ರಯೋಜನ ಪಡೆಯುತ್ತಾರೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವಸತಿ, ಊಟ, ಪಠ್ಯಪುಸ್ತಕಗಳು, ಅಧ್ಯಯನ ಸಾಮಗ್ರಿಗಳು ಮತ್ತು ಕ್ರೀಡಾ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ತಮ್ಮ 2 ವರ್ಷಗಳ PU ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಈ ವಿದ್ಯಾರ್ಥಿಗಳು ಕರ್ನಾಟಕದ ಉತ್ತಮ 10 ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಪ್ರವೇಶ ಪಡೆಯಲು ಅರ್ಹರಾಗುತ್ತಾರೆ. ಅಭಿ ಟ್ರಸ್ಟ್ ಅವರ ಇಂಜಿನಿಯರಿಂಗ್ ಅಧ್ಯಯನದ ಉದ್ದಕ್ಕೂ AI, ಡೇಟಾ ಸೈನ್ಸ್ ಮತ್ತು ರೊಬೋಟಿಕ್ಸ್ನಂತಹ ಕ್ಷೇತ್ರಗಳಲ್ಲಿ ಅವರನ್ನು ಬೆಂಬಲಿಸುತ್ತಾ ಎಲ್ಲಾ ವೆಚ್ಚವನ್ನು ಅಭಿ ಟ್ರಸ್ಟ್ ಸಂಪೂರ್ಣವಾಗಿ ನೋಡಿಕೊಳ್ಳುತ್ತದೆ. ಈ 6 ವರ್ಷಗಳಲ್ಲಿ ಮಕ್ಕಳ ಕುಟುಂಬಗಳಿಗೆ ಯಾವುದೇ ವೆಚ್ಚವಿಲ್ಲ. ಇದು ಸಂಪೂರ್ಣ ಉಚಿತವಾಗಿ ನೀಡುವ ವಿದ್ಯಾಭ್ಯಾಸ. ನೆನಪಿಡಿ, ಇದು ಉಚಿತ ಅಂದ ಮಾತ್ರಕ್ಕೆ ಸುಮ್ಮನೆ ಎಲ್ಲರನ್ನೂ ಸೇರಿಸ್ಕೊಳ್ಳೋಕ್ಕಾಗಲ್ಲ. ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಮನೆಯ ಹಿನ್ನೆಲೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿ ಅರ್ಹತೆ ಮತ್ತು ಪ್ರತಿಭೆಯುಳ್ಳ ಮಕ್ಕಳನ್ನು ಮಾತ್ರ ವಸತಿ ಶಾಲೆಗೆ ಸೇರಿಸ್ಕೊಳ್ತಾರೆ. ನೀವು ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡಬೇಕು, ಅಷ್ಟೇ. AI, ಡೇಟಾ ಸೈನ್ಸ್ ಮತ್ತು ರೊಬೋಟಿಕ್ಸ್ನಂತಹ ಕೌಶಲ್ಯಗಳಿಗೆ ಜಾಗತಿಕ ಬೇಡಿಕೆ ಹೆಚ್ಚುತ್ತಿದೆ. ಆದ್ದರಿಂದ ಈ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮುಗಿದ ನಂತರ ಉತ್ತಮ ಸಂಬಳದಿಂದ ತಮ್ಮ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಮತ್ತು ಅದು 2-3 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ನಿರೀಕ್ಷೆಯಿದೆ. ಅಭಿ ಟ್ರಸ್ಟ್ ಈ 1,000 ವಿದ್ಯಾರ್ಥಿಗಳು ತಮ್ಮ ಕುಟುಂಬದ ಪರಿಸ್ಥಿತಿಯನ್ನು ಸರಿಪಡಿಸುವುದಲ್ಲದೆ ಇತರರನ್ನು ಪ್ರೇರೇಪಿಸುತ್ತಾರೆ ಮತ್ತು ಶಿಕ್ಷಣದ ಪರಿವರ್ತಕ ಶಕ್ತಿಯನ್ನು
ಪ್ರದರ್ಶಿಸುತ್ತಾರೆ. ಇದನ್ನು ನೀವು ಯಾವುದೇ ರೀತಿ ಸಂಶಯದಿಂದ ನೋಡದೆ ನಿಮ್ಮ ಮಕ್ಕಳನ್ನು ವಸತಿ ಶಾಲೆಗೆ ಸೇರಿಸಿ. ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯವನ್ನು ಉಜ್ವಲಗೊಳಿಸೋದಕ್ಕೆ ನೀವು ಸಹಕಾರ ನೀಡಿದರೆ ಮುಂದೆ ನೀವು ಬಡತನದ ಸಮಸ್ಯೆಯಿಂದ ಪಾರಾಗಬಹುದು ಅನ್ನೋ ಭರವಸೆಯನ್ನು ಅಭಿ ಟ್ರಸ್ಟ್ ಖಂಡಿತವಾಗಿಯೂ ನಿಮಗೆ ನೀಡುತ್ತೆ.